ಇವಾಗ ನವರಾತ್ರಿ ನಡೀತಾ ಇದೆ. ಮೊನ್ನೆ ವಾರಾಹಿ ಅಲಂಕಾರ ಮಾಡಿದ್ರು, ತುಂಬಾನೇ ಚೆನ್ನಾಗಿ ಮಾಡಿದ್ರು. ಆದರೆ ನೆಕ್ಸ್ಟ್ ದಿವಸ ನಾನು ಅನ್ಕೊಂಡಿದ್ದೆ ಸರಸ್ವತಿ ಅಲಂಕಾರ ಮಾಡ್ತಾರೆ ಅಂತ, ತಪ್ಪಾಗಿ ಓದ್ಕೊಂಡ್ಬಂದ್ಬಿಟ್ಟಿದ್ದೆ ಬೋರ್ಡ್ನ. ಅವ್ರು ನೋಡಿದ್ರೆ ಪುಷ್ಪ ಅಲಂಕಾರ ಮಾಡಿದ್ರು. ಇವತ್ತು ಸರಸ್ವತಿ ಅಲಂಕಾರ ಇತ್ತು, ಅದನ್ನ ನೋಡ್ಕೊಂಡು ಮನೆಗೆ ಬಂದೆ. ತಿಂಡಿಗೆ ಅವಲಕ್ಕಿ ಮಾಡಿಟ್ಟಿದ್ರು, ಅವಲಕ್ಕಿ ತಿಂದೆ. ಬಟ್ಟೆ ಒಗೆಯೋದಕ್ಕೆ ಅಂತ ಬಟ್ಟೆ ನೆನೆಸಿಟ್ಟು ಆಚೆ ಬಂದೆ. ಮೊನ್ನೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು, ಹಾಗಾಗಿ ಒಬ್ಬ ಆಂಟಿ ಹತ್ರ ಛತ್ರಿನ ಇಸ್ಕೊಂಡು ಬಂದಿದ್ದೆ. ಇವಾಗ ಅದನ್ನ ಅವ್ರಿಗೆ ರಿಟರ್ನ್ ಮಾಡಬೇಕು. ಆಕ್ಚುಲಿ ನೆನ್ನೆನೇ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತಾದರೂ ಹೋಗಿ ರಿಟರ್ನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆ ಛತ್ರಿ ಓಪನ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಅವತ್ತು ಆಂಟಿನ ಓಪನ್ ಮಾಡಿಕೊಟ್ಟಿದ್ರು, ಇವತ್ತು ನಾನು ಅದನ್ನು ಓಪನ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ತುಂಬಾ ಕಷ್ಟ ಆಗಿತ್ತು. ಕಡೆಗೂ ಹಾಗೂ ಹೀಗೂ ಓಪನ್ ಮಾಡಿದೆ. ಅವ್ರ ಮನೆ ಹತ್ರ ಬಂದೆ ಆ್ಯಂಡ್ ಆಂಟಿಗೆ ಛತ್ರಿ ವಾಪಸ್ ಕೊಟ್ಟೆ. ಆಂಟಿ ಮನೆಯೊಳಗೆ ಬಾಮ್ಮ ಕಾಫಿ ಕುಡ್ಕೊಂಡು ಹೋಗು ಅಂತ ಕರಿತಾ ಇದ್ರು. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯಿತು, ಹಾಗಾಗಿ ಇಲ್ಲ ಆಂಟಿ ಇನ್ನೊಂದು ದಿವಸ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಮನೆಗೆ ಹೋದೆ. ಮನೆಗೆ ಹೋದಾಗ ಅನ್ನ ರಸಮ್ ರೆಡಿ ಮಾಡ್ತಾಯಿದ್ರು. ರಸಮ್ ಅನ್ನ ತಿಂದು ಆಚೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಆಚೆ ಹೋಗಿದ್ದೆ. ಕೆಲಸ ಮುಗಿಸಿ ವಾಪಸ್ ಮನೆಗೆ ಬಂದೆ. ಭೇಲ್ಪುರಿ ತಿನ್ನೋಣ ಅಂತ ಅನಿಸಿತ್ತು, ಆದರೆ ಅಂಗಡಿನೇ ಕ್ಲೋಸ್ ಆಗಿತ್ತು. ರಾತ್ರಿಗೂ ಮತ್ತೆ ಅನ್ನ ರಸಮೇ ತಿಂದು ಇವತ್ತಿನ ದಿನ